ಸ್ಟಾರ್ ನ್ಯೂಸ್ ಕನ್ನಡ ನವಾಜ್ ಮೀಡಿಯಾಕ್ಕೆ ಸ್ವಾಗತ. ಇದೇ ತಿಂಗಳು ಮಾರ್ಚ್ 10ನೇ ತಾರೀಕು ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಶ್ರೀ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಅಖಿಲ ಕರ್ನಾಟಕ ಅನುದಾನ ರಹಿತ ರಾಜ್ಯ ಕನ್ನಡ ಮಾಧ್ಯಮ ಶಾಲೆಗಳ ಒಕ್ಕೂಟದ ಉಪಾಧ್ಯಕ್ಷರಾದ ಎಂ ಮೌಲಾಲಿ ಅವರು ತಾಲೂಕಿನ ದೃಶ್ಯ ಮಾಧ್ಯಮ ಮತ್ತು ಪತ್ರಕರ್ತರಿಗೆ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು 30 ವರ್ಷಗಳಿಂದ ಅನುದಾನ ವ್ಯವಸ್ಥೆಯನ್ನು ಜಾರಿಗೆಗೊಳಿಸದೇ ಇರುವುದು ಹಾಗೂ RTE ಮರು ಜಾರಿಗೆ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿಯನ್ನು ಮಾಡಲಾಯಿತು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಸ್ಟಾರ್ ನ್ಯೂಸ್ ಕನ್ನಡ, ನವಾಜ್ ಮೀಡಿಯಾ, ಬಳ್ಳಾರಿ. ನಾನು ಎಂ ಮೌಲಾಲಿ ಅಂತೇಳಿ ಕರ್ನಾಟಕ ರಾಜ್ಯ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಉಪಾಧ್ಯಕ್ಷ ಇದ್ದೀನಿ. ಸರ್ ನಮಸ್ಕಾರ. ಇವತ್ತಿನ ಒಂದು ಪ್ರೆಸ್ ಮೀಟ್ ಅಂದರೆ ಪತ್ರಿಕಾ ಒಂದು ಮಾಧ್ಯಮದವ್ರನ್ನ ಕರೆದು ನಿಮ್ಮ ಶಾಲೆಯಲ್ಲಿ ಅನುದಾನಿತ ಶಾಲೆಯ ವಿಚಾರವಾಗಿ ನೀವು ಒಂದು ಪ್ರೆಸ್ ಮೀಟ್ ಕರೆದಿದ್ದೀರಿ. ಸರ್ ಇದರ ಉದ್ದೇಶ ಏನು ಸರ್? ನೀವು ಕರೆದಿರೋ ಉದ್ದೇಶ ಏನು ಸರ್? ಈಗ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 1995ರಿಂದ ಪ್ರಾರಂಭವಾದಂಥ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಯಾವುದೇ ರೀತಿಯಿಂದ ಅನುದಾನ ಕೊಡ್ತಾ ಇಲ್ಲ. ಅನುದಾನ ಕೊಡಬೇಕು, ನಮ್ಮ ಶಾಲೆಗಳಿಗೆ ಶಿಕ್ಷಕರಿಗೆ ಅನುದಾನ ಕೊಡಬೇಕು, ಅನುದಾನ ಸಿಗಬೇಕು ಅಂತ ಕೇಳಲಿಕ್ಕೆ ನಾವು ಈ ಥರ ತಮ್ಮನ್ನು ಕರೆದಿದ್ದೀವಿ ಸರ್. ಹಾಗೂ RTE ಮತ್ತು ನಿಲುವು ಏನು ಸರ್ ನೆಕ್ಸ್ಟ್? ಈಗ ಕನ್ನಡ ಪರ ಸಂಘಟನೆಗಳು ಮತ್ತು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ವಟನ ನಾಗರಾಜ್ ಅವರು ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಸರ್. ನಾವು ಈಗ ಜನವರಿ ಮಾರ್ಚ್ 12ನೇ ತಾರೀಕು ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಬಳ್ಳಾರಿಯಲ್ಲಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದಿದೆ. ಮನವಿ ಪತ್ರನ ಕೊಡ್ತೀವಿ. ಅವರೇನಾದರೂ ನಮಗೆ ಸ್ಪಂದಿಸಿ ಅನುದಾನ ಕೊಡ್ತೀವಿ ಅಂತಂದರೆ ಸರಿ, ಕೊಟ್ಟಿಲ್ಲಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧನ ಮುತ್ತಿಗೆ ಹಾಕ್ತೀವಿ, CM ಅವ್ರ ಮನೆ ಮುತ್ತಿಗೆ ಹಾಕ್ತೀವಿ, ಶಿಕ್ಷಣ ಸಚಿವರ ಮನೆ ಮುತ್ತಿಗೆ ಹಾಕ್ತೀವಿ, ರಸ್ತೆ ಸ್ಥಳೀಯ ಚಳವಳಿ ಮಾಡ್ತೀವಿ. ಇನ್ನೂ ಅನೇಕವಾದಂಥ ಬೃಹತ್ ಹೋರಾಟಗಳನ್ನು ಮಾಡ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಒಂದು ಶಿಕ್ಷಕರ ಮತ್ತು ಶೈಕ್ಷಣಿಕ ಒಂದು ಹಕ್ಕುಗಳು ಏನಿದಾವೆ ಆ ನಿಯಮಕ್ಕೆ ಬದ್ಧವಾಗಿ ನೀವು ಮುಂದಿನ ದಿನಗಳಲ್ಲಿ ಉಗ್ರವಾದ ಒಂದು ಹೋರಾಟ ಮಾಡ್ತೀರಿ ಅಂತ ನಿಮ್ಮ ಒಂದು ಮಾಧ್ಯಮದ ಮೂಲಕ ತಿಳಿಸಲು ಇಷ್ಟಪಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ತಮ್ಮ ಒಂದು ಡಿಸಿಗ್ನೇಷನ್ ಹೇಳ್ಬಿಡಿ ಸರ್. ತಮ್ಮದೇ ನಿಮ್ಮ ಒಂದು ಡಿಸಿಗ್ನೇಷನ್ ಸರ್ ನಿಮ್ಮದೇ? ಓಕೆ. ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ಸಿರುಗುಪ್ಪ ಸರ್. ತಾವು ಸರ್? ನನ್ನ ಹೆಸರು ಶಬ್ಬೀರ್ ಶ್ರೀ ಅಲ್ಲಮದಿ ಶಾಲೆಯ ಶಿಕ್ಷಕರು. ನಾವು ಕೂಡ ಹೋರಾಟ ಬೆಂಬಲಿಸ್ತೀವಿ ಸರ್. ತಮ್ಮ ಸರ್? ನಾವು ಶ್ರೀ ಮಹರ್ಷಿ ವಾಲ್ಮೀಕಿ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಲಕೋಟೆ ಹೆಡ್ ಮಾಸ್ಟರ್ ಸರ್. ಸತತ 11 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾರೆ ಸರ್. ನಮ್ಮ ಹೆಸರು ರಾಮಮೋಹನ್ ಅಂತ ಹೇಳ್ತಾರೆ. ಈ ಸಂಘದ ಅಧ್ಯಕ್ಷರು, ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು. ಈ ಹೋರಾಟಕ್ಕೆ ನಾವೆಲ್ಲರೂ ಹಗಲು ರಾತ್ರಿ ಶ್ರಮಿಸ್ತೀವಿ ಸರ್. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಮಗೂ ಬೆಂಬಲ ಸಿಗುತ್ತೆ ಅಂತ ಆಸೆಪಟ್ಟು ನಿಮ್ಮ ಮುಂದೆ ಹೇಳ್ಕೊಡ್ತೀವಿ. ಖಂಡಿತ ಸರ್. ತಮ್ಮ ಕೆ. ಮನೋಜ್ ಕುಮಾರ್ ಅಂತ ಹೇಳಿ ಸರ್, ವಿವೇಕಾನಂದ ಶಾಲೆ ಮುಖ್ಯಗುರುಗಳು. 95 ನಂತರ ಕನ್ನಡ ಮಾಧ್ಯಮ ಶಾಲೆಗಳ ಒಂದು ಅನುದಾನಕ್ಕಾಗಿ ಒಂದು 14 ವರ್ಷದಿಂದ ನಾವು ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈ ಶಿಕ್ಷಕರಿಗೆ ಅನುದಾನ ಸಿಗೋದ್ರಿಂದ ಒಂದು ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಹೇಳ್ತೀವಿ. ಶ್ರೀ ನಂದೀಶ್ವರ ಕಿರಿಯ ಪ್ರಾಥಮಿಕ ಶಾಲೆ ಹಳೆಕೋಟೆ. ಈ ಸಂಘಟನೆ ಕೈ ಜೋಡಿಸಿ ಹೋರಾಟವನ್ನು ನಾವು ಥ್ಯಾಂಕ್ ಯು.